ವರಸಿದ್ಧಿ ವಿನಾಯಕ ಸ್ವಾಮಿ ಆಲಯಂ. ನೋಡಿ ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಪಾದಯಾತ್ರೆ. ನೋಡಿ ಚಿರತೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಪಾದಯಾತ್ರೆಗಳು ಹೋಗ್ತಾ ಇದ್ದಾರೆ. ಬೆಳಗ್ಗೆ ಇದು ಬೆಳಗಿನ ಜಾವ ಶ್ರೀನಿವಾಸ ಮಂಗಾಪುರದಿಂದ ಪಾದಯಾತ್ರೆ ಮಾಡ್ತಾ ಇದೀವಿ ನಾವು. ಮಾಡ್ತಾ ಇದ್ದೀರಾ ಪಾದಯಾತ್ರೆ? ಎಷ್ಟನೇ ವರ್ಷ ಅಕ್ಕ? 8ನೇ ವರ್ಷ. ನಾಲ್ಕನೇ ವರ್ಷ. ಯಾವ ಸರ್? ಅಮೃತವರು ಕುಣಿಗಾಲ್ನವರು. ಎಷ್ಟನೇ ವರ್ಷ ಅಣ್ಣ ನಿಮ್ಮದು? 4ನೇ ವರ್ಷ. ಅಣ್ಣ ನಿಮ್ಮ ಹೆಸರು? ವರುಣ. ಏನು ಓದ್ತಾ ಇದ್ದೀರಾ ಏನು? ಹೌದಾ, ವೆರಿ ಸರ್. ಅಣ್ಣ ನಿಮ್ದು ಯಾವ ಊರು? ಹಾಂ ಅಣ್ಣ, ತುಮಕೂರು ಹತ್ರ ನಿಡುವಳು. ಹಾಂ ಅಣ್ಣ, ಎಲ್ಲಿ ಬರುತ್ತೆ? ದುದ್ದ ಅಂದರೆ ಮಂಡ್ಯ. ಹಾಂ ಹಾಂ ಅಣ್ಣ, ಸರಿನಾ, ಓಕೆ ಅಣ್ಣ. ನಿಮ್ಮದು ಮಂಡ್ಯನಾ? ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ ನಾಗಮಂಗಲ ತಾಲೂಕು, ಮೈಸೂರಿಂದ ಬಂದಿದ್ವಿ. ಹಾಂ ಹಾಂ ಹಾಂ. ಎಷ್ಟನೇ ವರ್ಷ ಅಣ್ಣ ನಿಮ್ಮದು ಪಾದಯಾತ್ರೆ? ಮೊದಲನೇದು. ಅಣ್ಣ ನಿಮ್ಮದು? ಹಾಂ. ನಮ್ಮದು ಮಗಂದು 16ನೇ ವರ್ಷ. ನಿಮ್ಮದು ಅಜ್ಜಿ? ನಮ್ಮದು 3 ವರ್ಷ. 3 ವರ್ಷ. ಬಿದ್ನಿಗೆರೆ. ಓ ಬಿದ್ನಿಗೆರೆ ಆಂಜನೇಯ ನೋಡ್ದ, ಪಂಚಲಿಂಗ ಆಂಜನೇಯ ಬಿದ್ನಿಗೆರೆ ಅವರು. ಹಾಂ ಅಕ್ಕ. ಹಾಂ ಹಾಂ ಹಾಂ. ಇದು ಆಟೋ ಮತ್ತು ಜೀಪ್ ಎಲ್ಲ ಹೋಗ್ತಿದೆಯಲ್ಲ, ಇವರು ಮಂಗಾಪುರದಿಂದ ಮೆಟ್ಲು ಸಿಗುತ್ತೆ ಮುಂದೆ, ಅಲ್ಲಿಂದ ತಕ್ಕ ಹೋಗ್ತಾ ಇದ್ದಾರೆ. ಮತ್ತು ನಾವು ಏನು ನಡ್ಕೊಂಡು ಹೋಗ್ತಾ ಇದ್ದಾರೆ ಇವರೆಲ್ಲ ತುಮಕೂರು, ಕುಣಿಗಲ್ಲು, ಮಂಡ್ಯ, ರಾಮನಗರ ಕಡೆಯಿಂದ ಬಂದಿರೋರು. ಮತ್ತು ಇಲ್ಲಿ ಮಂಗಾಪುರದಿಂದ ಬಂದು ಪಾದಯಾತ್ರೆನೂ ಸಹ ಮಾಡ್ತಾರೆ. ನಾವೆಲ್ಲ ಮಂಗಾಪುರದಿಂದ ನಿನ್ನೆ ಬಂದು ಜಾಯ್ನ್ ಆದ್ವಿ, ಪಾದಯಾತ್ರೆ ಮಾಡ್ತಾಯಿದ್ವಿ. ಮಂಗಾಪುರದಿಂದ ಡೈರೆಕ್ಟು ಬಸ್ಸು ಇರುತ್ತೆ ತಿರುಪತಿಗೆ. ಪಾದಯಾತ್ರೆ ಮಾಡ್ತೀವಿ ಅನ್ನೋರು ಮೆಟ್ಲಾಸ್ ಹೋಗ್ಬೋದು, ಮುಂದೆ ಸಿಗುತ್ತೆ, ಅದನ್ನು ಸಹ ಮುಂದೆ ತೋರಿಸ್ತೀನಿ ಬನ್ನಿ. ಬೆಳಗಿನ ಜಾವ ತುಂಬ ಚೆನ್ನಾಗಿದೆ, ಮಳೆ ಬೇರೆ ಬಂತು, ಒಳ್ಳೆ ಪರಿಸರ, ವಾತಾವರಣ ಅಂತೂ ತುಂಬ ಅದ್ಭುತವಾಗಿದೆ. ಸಾರಿ, ಎದ್ದಿದ್ದು 3 ಗಂಟೆ, ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಸ್ಲಿಪ್ಪರು ಮತ್ತು ಹಳೆ ಬಟ್ಟೆಗಳು ದಯವಿಟ್ಟು ಇಂಥ ಒಳ್ಳೆ ಪರಿಸರದಲ್ಲಿ ನೋಡಿ, ಇಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ, ಪರಿಸರದಲ್ಲೆಲ್ಲ ಬಿಡಬೇಡಿ. ನೋಡಿ ಇಲ್ಲೂ ಬಿಟ್ಟಿದ್ದಾರೆ, ಇದರಿಂದ ನೇಚರ್ ಪೊಲ್ಯೂಷನ್ ಆಗುತ್ತೆ ಅಷ್ಟೇ. ನಮ್ಮ ಪಾಪ ಕಳಿಯಲ್ಲ, ಇನ್ನೂ ಪಾಪ ಕರ್ಮ ಸುತ್ಕೋತೀವಿ. ದಯವಿಟ್ಟು ಮನವಿ ಇದೊಂದು ಪಾದಯಾತ್ರೆಗಳಲ್ಲಿ ಎಲ್ಲಂದ್ರಲ್ಲಿ ಬಿಡಬೇಡಿ. ಅದಕ್ಕೆ ಒಂದು ಜಾಗನೂ ಸಹ ನಿಗದಿ ಮಾಡಿರ್ತಾರೆ, ಅಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು. ನೋಡಿ ಮುಂದೆ ಮೆಟ್ಲು ಸ್ಟಾರ್ಟ್ ಆಗುತ್ತೆ ಈಗ. ವೆಹಿಕಲ್ಸಲ್ಲಿ ಎಲ್ಲೇ ಲಾಸ್ಟ್. ಮಳೆ ಬೇರೆ ಬಂತು, ಸಕ್ಕತ್ತಾಗಿತ್ತು. ಅದು ಈ ಮಳೆ ಬರೋ ಉದ್ದೇಶ ಅದು ಬೇರೆನೇ ಇದೆ, ಖಂಡಿತ. ಅದು ಬೇರೆ ಥರನೇ ಒಂದು ಶಿಕ್ಷಣ ಇದೆ. ಹಾಂ ಸರ್, ಹಾಂ ಸರ್. ನೋಡಿ ಇವರಿಬ್ಬರು ಆರ್ಮಿಯವರು, ರಿಟೈರ್ಡ್ ಆರ್ಮಿ ಪರ್ಸನ್ಸು. ತುಂಬ ಖುಷಿ ಆಗುತ್ತೆ. ನೋಡಿ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಫ್ರೀ ಲಗೇಜ್ ಕೌಂಟರ್. ತಿರುಪತಿ ಬೆಟ್ಟ ಹತ್ತಬೇಕಾರೆ ಫ್ರೀ ಲಗೇಜ್ ಕೌಂಟ್ರ್ ಇದೆ, ಎಲ್ಲ ಲಗೇಜ್ನೆಲ್ಲ ಇಡ್ಬೋದು. ನೋಡಿ ಇಲ್ಲಿ ನಾವು ಲಗೇಜ್ ರೂಮಲ್ಲಿ ಹಾಕಿರೋ ಬ್ಯಾಗು ನಮಗೆ ಮೇಲ್ಗಡೆ ಸಿಗುತ್ತಂತೆ, ಫ್ರೀ ಆಫ್ ಕಾಸ್ಟಲ್ಲಿ ಇದು ಮೇಲ್ಗಡೆ ಬಂದಿರುತ್ತೆ. ಒಂದು ಟೋಕನ್ ಕೊಡ್ತಾರೆ, ಆ ಟೋಕನ್ ಕೊಟ್ಟು ನಾವು ಮೇಲ್ಗಡೆ ಇದನ್ನೆಲ್ಲ ಬ್ಯಾಗ್ ಕಲೆಕ್ಟ್ ಮಾಡ್ಬೋದು. ಯಾಕಂದರೆ ಇದು ಪಾದಯಾತ್ರೆ ಮೆಟ್ಲಲ್ಲಿ ಹೋಗ್ತಾರಲ್ಲ ಅವ್ರಿಗಿರುವಂಥ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಕೊಟ್ಟಿರೋ ಅಂಥ ಬ್ಯಾಗು ಮೇಲಕ್ಕೆ ಬರುತ್ತೆ, ಯಾರು ಬೇಕಾದ್ರೂ ಇಡ್ಬೋದು, ಪಾದಯಾತ್ರೆದವ್ರಿಗೆ ಅಂತೇನಲ್ಲ, ಎಲ್ಲರೂ ಸಹ ಇಲ್ಲಿ ಬ್ಯಾಗ್ ನಿಟ್ಟು ಮೇಲ್ಗಡೆ ತೊಗೋಬೋದು. 8ನೇ ವರ್ಷ. 8ನೇ ವರ್ಷ. ಅಣ್ಣ ಬರೀ ಕಾಲಲ್ಲೇ ಪಾದಯಾತ್ರೆ ಮಾಡ್ತೀರಾ?
ಕುಣಿಗಲ್ಲಿಂದನೂ ಕಾಲೇನು ಬೊಬ್ಬೆ ಬರೋದು ಆ ಥರ ಏನಾಗಲ್ವಾ? ಗೋವಿಂದ ನಾವು ಸ್ಟಾರ್ಟಿಂಗ್ ಗೋವಿಂದ ಅಂತ ಗೋವಿಂದನ ನಾಮ ಸ್ಮರಣೆ ಮಾಡ್ಕೊಂಡು ಹೊರಟ್ರೆ ಹಾಂ ಸರ್, ದಯವಿಟ್ಟು ಯಾವುದನ್ನು ಹೂವು ಎತ್ತಿದಂಗೆ ಆಗ್ತದೆ. ಖಂಡಿತ ಖಂಡಿತ. ಹಾಂ ಸರ್, ಹಾಂ ಸರ್, ಒಂದು ಯಾವುದೋ ಒಂದು ಕಲ್ಲು ಚುಚ್ಚಿದ್ರು ಸಹ ಒಂದು ಹೂವು ಚುಚ್ಚಿದಂಗೆ ಆಗ್ತದೆ. ಹಾಂ ಸರ್, ಯಾವುದೇ ನೋವಾಗೋದಿಲ್ಲ. ಹಾಂ ಸರ್. ಎಷ್ಟನೇ ದಿನ ಸರ್ ಅಲ್ಲಿಂದ? ಎಷ್ಟು ದಿನ ಬೇಕು ಬರೋಕೆ ಇಲ್ಲಿಗೆ? ಇವತ್ತಿಗೆ 8ನೇ ದಿವಸ. ಮತ್ತೆ ನಿಮಗೆ ಊಟ ವ್ಯವಸ್ಥೆ ಎಲ್ಲ ಹೆಂಗಿರುತ್ತೆ? ಎಲ್ಲ ನಮ್ಮ ಸಮಿತಿಯಿಂದ, ಹಾಂ, ನಮ್ಮ ಪಾದಯಾತ್ರೆ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ಇದೆ. ಹಾಂ, ಇದರಲ್ಲಿ ನಮ್ಮ ಬಲರಾಮಣ್ಣ ಅವರು ಅಂತ, ಬಲರಾಮಣ್ಣವ್ರ ಗೊತ್ತೇಳಿ. ಹಾಂ ಹಾಂ ಹಾಂ, ಬಲರಾಮಣ್ಣವ್ರ ಜೊತೆ ಬಂದಿರೋದು ನೀವು ನಾಯಕತ್ವದಲ್ಲಿ. ಹಾಂ, ಅವರೆಲ್ಲ ಒಂದು ವ್ಯವಸ್ಥೆ ನಮ್ಮ ಭಕ್ತರಿಗೆ ಗೋವಿಂದಗಳಿಗೆ ಹಾಂ, ನಮಗೆ ಎಲ್ಲ ಒಂದು ಅನುಕೂಲ. ಸುಮಾರು ಎಷ್ಟು ಜನ ಬಂದ್ರಿ ಅಲ್ಲಿಂದ ಕುಣಿಗಲ್ಲಿಂದ? ಒಂದು 2700 ಜನ ಇದೀವಿ. 2700 ಜನ. ಬಾ ಹಾಂ ಹಾಂ. ಹಂಗೆ ಜಾಯಿನ್ ಆಗ್ತಿರ್ತಾರೆ ಊರಲ್ಲೂ ಎಲ್ಲ ಕಡೆಯಿಂದನೂ. ಎಲ್ಲ ನಾವು ಬಂದು ಗೋವಿಂದರಾಯ ಸ್ವಾಮಿ ಪಟ್ಟಣದ ಒಳಗೆ ಬರುವಷ್ಟೊತ್ತಿಗೆ ಒಂದು 5000 ಜನ, 5,000 ಜನ ಊರಲ್ಲೂ ಹಂಗೆ ಜಾಯಿನ್ ಆಗ್ತಿರ್ತಾರೆ. ಯಾಕಂದ್ರೆ ವರ್ಷ ಹೋಗ್ತಿರ್ತಾರೆ, ಇಂಥ ವರ್ಷ ಬರ್ತೀರ ಅಂತ ಗೊತ್ತಾರೆ, ಜಾಯಿನ್ ಆಗ್ತಿರ್ತಾರೆ. ಸರಿ ಅಣ್ಣ, ಓಕೆ, ಧನ್ಯವಾದ. ತುಂಬ ಖುಷಿ ಆಯಿತು ನಿಮ್ಮ ನೋಡಿ. ಅದು ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡ್ತಿರಲ್ಲ, ಅದು ತುಂಬ ಅದ್ಭುತ. ಮುಂದೆ ಇದು ಲಗೇಜ್ ರೂಮು, ಲಗೇಜ್ ಎಲ್ಲ ಇಟ್ವಿ. ಆ ಲಗೇಜ್ ಎಲ್ಲ ನಮಗೆ ಮೇಲ್ಗಡೆ ತಿರುಪ್ತಿಲಿ ಸಿಗುತ್ತೆ. ಈ ವ್ಯಾನ್ ಇದೆಯಲ್ಲ, ಲಾರಿ, ಅದರಲ್ಲಿ ಟ್ರಕ್ಕಲ್ಲಿ ಬರುತ್ತೆ, ಮೇಲ್ಗಡೆ ಲಗೇಜ್ ಸಿಗುತ್ತೆ. ನಮ್ಮ ಡ್ರೈವರ್ ಅಣ್ಣ ಇದ್ದಾರೆ. ಅಣ್ಣ ನಮಸ್ಕಾರ. ನೋಡಿ, ಸಾರಥಿಯವರು ನಮ್ಮ ಪಾದಯಾತ್ರಿಗಳೆಲ್ಲ ಸೇಫಾಗಿ ಅವರ ಲಗೇಜು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಿಮ್ದು ಯಾವ್ರಣ್ಣ? ಆಲ್ಕೆರೆ ಹೊಸಲಿ. ಎಂದು ಎಷ್ಟನೇ ವರ್ಷ? 4ನೇ ವರ್ಷ. ಓಕೆ, ನಿಮ್ಮ ಹೆಸರು ಅಣ್ಣ? ಮೋಹನ್ ಕುಮಾರ್. ಚನ್ನಪಟ್ಟಣದಿಂದ. ಹಾಂ ಮೇಡಮ್, ಸರಿ ಮೇಡಮ್, ಓಕೆ. ಇದು ಮೊದಲನೇ ವರ್ಷ. ಕುಮಾರಣ್ಣನ ಆರೋಗ್ಯಕ್ಕಾಗಿ ಮತ್ತು ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಆಗಿ ಅಂತ ಆರ್ಕೆಯನ್ನು ಹೊತ್ಕೊಂಡು. ಹಾಂ, ಹೌದಾ ಮೇಡಮ್, ಓಕೆ. ಕುಮಾರಸ್ವಾಮಿ ಅವ್ರ ಫೋಟೋ ಬೇರೆ ಇದೆ ನೋಡಿ. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು. ಸುಮಾರು 1.5 ಅವರ್ ಆಗುತ್ತೆ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನಮಗೂ, ಯಾಕಂದರೆ ನಾವು ಫಸ್ಟ್ ಟೈಮ್ ಬಂದಿರೋದು. ಮುಂದೆ ನೋಡಬೇಕು ನೋಡಿ. ಇಲ್ಲಿಂದ ಎಲ್ಲ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಾದಯಾತ್ರೆ. ನೋಡಿ, ಇದು ತಿರುಪತಿ ಪಾದಯಾತ್ರೆ. ಮಂಡ್ಯ, ಎಲ್ಲಿ ಮಂಡ್ಯದಿಂದ ಹಿಡ್ಕೊಂಬರ್ತಾ ಇದ್ದೀರಾ? ಹಾಂ ಅಣ್ಣ, ಎಷ್ಟು ದಿನ ಆಯ್ತು ಬಿಟ್ಟು ಮಂಡ್ಯ? 11 ದಿವಸ. 11 ದಿವಸ, ಓಕೆ ಅಣ್ಣ. ಲಾಸ್ಟ್ಗೆ 10 ದಿವಸ. ಹಾಂ ಅಣ್ಣ, ಇವತ್ತು 11 ದಿವಸ. ಗೋವಿಂದ. ಕೂತು ಬಿಟ್ರೆ ಜಾಗೋದು ಹಿಂಸೆ, ಹೋಗ್ತಾ ಇದ್ರು ಹೋಗ್ಬಿಡ್ಬೋದು. ನೋಡಿ, ಹೋಗ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಎಷ್ಟು ಮೆಟ್ಲು ಜನ? 1000 ಮೆಟ್ಲು ಹತ್ತಿದ್ದೀವಿ. ಇನ್ನೂ ಹೆಚ್ಚು ಕಮ್ಮಿ 1800 ಮೆಟ್ಲು ಬಾಕಿ ಇದೆ. ಸರ್, ಎಲ್ಲ ಮೆಟ್ಲಿಗೂ ನಾಮ ಇಡ್ತೀರಾ? ಯಾವ ಊರು ಸರ್ ನಿಮ್ಮದು? ಬೆಂಗಳೂರು. ನೋಡಿ, ಎಲ್ಲ ಮೆಟ್ಲಿಗೂ ಅವ್ರು ನಾಮ ಇಟ್ಕೊಂಡು ಹೋಗ್ತಾ ಇದ್ದಾರೆ. 1100 ಮೆಟ್ಲು. ಹಾಂ, ಮೆಡಿಸನ್ ಅವೈಲಬಲ್. ನೋಡಿ, ಪಾದಯಾತ್ರೆ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಫ್ರೀ ಮೆಡಿಸನ್ ಇಲ್ಲಿ. ಉಚಿತ ವೈದ್ಯಕೀಯ ನೆರವು ಸೌಲಭ್ಯವಿದೆ. ಇಲ್ಲಿ ನೋಡ್ಸಮ್ಮ ಹೆಂಗೈತೆ. ಬಾಬಾ, ಚೆನ್ನಾಗಿತ್ತು, ಒಳ್ಳೆ ವೆದರು. ಇದು ಶ್ರೀವಾರಿ ಪಾದ ಅಂತಿದು ತಿರುಪತಿ.
ಅಣ್ಣ ಎಲ್ಲಿಂದ ಬಂದಿದ್ದೀರಾ ಪಾದಯಾತ್ರೆ? ಕುಣಿಗಲ್. ಕುಣಿಗಾಲ್. ನೀವು ಅಣ್ಣ? ಕುಣಿಗಲ್ಲಿಂದ ಮೈಸೂರಿಂದ. ಮೈಸೂರ. ಓಕೆ ಅಣ್ಣ. ಸಂಕಲ್ಪ ಮಾಡಿ ಮೊದಲು ಹಚ್ಚಿಬಿಡ್ತಾ ಇದ್ದೀರಾ. ನೀವು ಎಲ್ಲಿಂದ ಮೇಡಮ್ ಪಾದಯಾತ್ರೆ? ಕುಣಿಗಲಿಂದನಾ? ಕುಣಿಗಲ್ಲ. ಅಲ್ಲಿಂದನೇ ಬಂದವರು ಅವರು. ಒಬ್ಬ ಎಷ್ಟು ಜಟಾಯು. ಗೋವಿಂದ. ನೋಡಿ ಇನ್ನೇನು ರೀಚ್ ಆಗೋದ್ವಿ. ಇಲ್ಲಿಗೆ ಮೆಟ್ಲು ಎಂಡಾಗುತ್ತೆ. ಮಾತ್ರ ಹೇಳೋದು ಈಸಿ, ಅದನ್ನು ಹತ್ತೈತಲ್ಲ ತುಂಬ ಶ್ರಮ ಐತೆ. ಅಯ್ಯ ಅಷ್ಟೇನಾ? ಬರೀ 2800 ಅಂತಾರೆ. ಇಲ್ಲಿ ಬಂದು ಹತ್ತದಾಗಲೇ 2400 ಬಂದು ಹತ್ತದಾಗಲೇ ಇದ್ರ ಗಮ್ಮತ್ತು ಗೊತ್ತಾಗೋದು. ನೋಡಿ ಇವ್ರು ಯಾರ ಇವರು ಹತ್ತುತ್ತಾ ಇದ್ದಾರೆ. ಅಂತ ಇಂಥ ಕಂಪ್ಲೀಟ್ ಮಾಡಿದ್ವಿ, ಅದೇ ಖುಷಿ. ನೋಡಿ ಇಲ್ಲಿಗೆ ನಮ್ಮ ಮೆಟ್ಲತ್ತದು ಅಂತ್ಯ ಆಯಿತು. ಲಗೇಜ್ ಈಗ ಲಗೇಜ್ ಎಲ್ಲಿ ತಗೊಬೇಕು? ಇನ್ನು ಮುಂದೆ ಹೋಗ್ಬೇಕಾ? ಓಹೋ, ತುಂಬ ಅದ್ಭುತವಾಯ್ತಲ್ವ ಪರಿಸರ ಅಂತೂ ಸಖತ್ತಾಯ್ತಲ್ಲ. ತಣ್ಣಗಾಯ್ತು ನೋಡ್ರಿ ಅಲ್ವಾ? ఏం ముండే ఏం చేస్తాను? చాక్లెట్ తింటావరా ಅಣ್ಣಾರು? ಅಣ್ಣ ಅನ್ಕೋಣ ಯಾಣ ಒಬ್ಬನೇ ಚಾಕ್ಲೇಟ್ ತಿಂತೀರ ಅನ್ಕೋಣ. ಇಂಥ ಮಾಡ್ತೀರಾ? ಆರಾಮಾಗಿ ಕಾಲು ಹಿಡ್ಕೊಂಡು ನೋಡಿ ನಾವು ಕೆಳಗಡೆ ಹಾಕಿರೋ ಲಗೇಜು ಇಲ್ಲಿ ಬಂದು ತಲುಪಿದೆ ನೋಡಿ. ಈಗೆಲ್ಲ ಟ್ರಕ್ಕಲ್ಲಿ ಇಳಿಸ್ತಾವ್ರೆ. ನಮಗಿದು ರಿಟರ್ನ್ ಇಲ್ಲಿ ಸಿಗುತ್ತೆ. ಅವ್ರು ಸ್ಲಿಪ್ ಕೊಟ್ಟಿರ್ತಾರಲ್ಲ, ಆ ಸ್ಲಿಪ್ ಕೊಟ್ಟು ಇಲ್ಲಿ ವಾಪಸ್ ತೊಗೋಬೇಕು ಲಗೇಜ್. ಇಲ್ಲಿಗೆ ಬಂದು ಸಿಗುತ್ತೆ ಫ್ರೀ ಲಗೇಜ್. ಮೆಟ್ಲತ್ತು ಬರ್ತೀವಲ್ಲ ಅಲ್ಲೇ. ರೂಪಾಯಿ ಅಂತ 22 ಅದೇ ಇವ್ರು ಕುಣಿಗಲ್ ಟೀಮ್ ಅವ್ರ ಜೊತೆ. ಹಾಂ ಸರಿ. ನಿಮ್ಮ ಹೆಸರು ಅಣ್ಣ? ಕೆಂಪೇಗೌಡರು. ಸರಿ ಅಣ್ಣ, ಓಕೆ. ನೋಡಿ ನಮ್ಮ ತುರುವೇಕೆರೆಯಿಂದ ಬಂದಿದ್ದಾರೆ ಯಜಮಾನ್ರು ಕೆಂಪೇಗೌಡರು. ತುರುವೇಕೆರೆಯಿಂದ ಸುಮಾರು ಒಂದು 15 ಜನ ಬಂದಿದ್ದಾರೆ ಟೀಮ್. ಇವರು 25 ಜನ. ಅಣ್ಣ ನಿಮ್ದು ಯಾವ ಊರು? ನಮ್ಮದು ಅಣ್ಣ ಮಂಡ್ಯ. ಸರ್ ನಿಮ್ಮದು? ಮಂಡ್ಯ. ಹಾಂ ಸರ್, ನೀವು ಅಲ್ಲಿಂದನೇ ಬಂದಿದ್ದೀರಾ ಸರ್? ಮಂಡ್ಯದಿಂದನೇ ಪಾದಯಾತ್ರೆ? ಹಾಂ ಸರಿ ಸರ್, ಓಕೆ. ನಿಮ್ಮ ಹೆಸರಣ್ಣ? ಸರ್ ನಿಮ್ಮ ಹೆಸರು? ಶಶಿಕುಮಾರ್. ನನ್ನ ಹೆಸರು ಸೇಮ್. ಸರಿ ಸರ್. ನೀವು ಏನು ಮಾಡ್ಕೊಂಡಿದ್ದೀರಾ ಸರ್? ಸೋಷಿಯಲ್ ವರ್ಕ್. ಹಾಂ ಸರ್, ಓಕೆ. ನೋಡಿ ನಮ್ಮ ಮಂಡ್ಯದಿಂದ ಬಂದಿದ್ದಾರೆ ಶಶಿಕುಮಾರ್ ಅಂತ, ಸೋಷಿಯಲ್ ವರ್ಕರು. ಎಷ್ಟನೇ ವರ್ಷ ಸರ್ ಪಾದಯಾತ್ರೆ ನಿಮ್ಮದು? 3ನೇ ವರ್ಷ. ಮೊದಲನೇ ವರ್ಷ. ಅಣ್ಣ ನಿಮ್ಮದು? ನಮ್ಮದು 2ನೇ ವರ್ಷ. 2ನೇ ವರ್ಷ. ಅಣ್ಣ ನಿಮ್ದು ಎಷ್ಟನೇ ವರ್ಷ ಅಂದರೆ? ನಮ್ಮದು ಇದು 6ನೇದು. ಶ್ರಾವಣದ 25 ಯಾತ್ರೆ. ಅದೇ ಎಲ್ಲ ನಮ್ಮ ಕುಣಿಗಲ್ ಟೀಮ್ನವರು. ತುಂಬ ಚೆನ್ನಾಗಿರುತ್ತೆ ಬಿಡಿ. ಹಾಂ ಅಣ್ಣ, ನಾವು ಶ್ರಾವಣದಿಂದ ಹೋಗ್ತೀವಿ. ಶ್ರಾವಣದಾಗ 25ನೇ ಯಾತ್ರೆ ಆಗೈತೆ. ಇದು 26ನೇ ಯಾತ್ರೆ. ಇದು 31ನೇ ಯಾತ್ರೆ. ಇದು ಅಣ್ಣ ಧರ್ಮಸ್ಥಳ 25ನೇ ಯಾತ್ರೆ. ಧರ್ಮಸ್ಥಳಕ್ಕೂ ಬರ್ತಿರ್ತೀರಾ? 2002ರಿಂದ ಸ್ಟಾರ್ಟಿಂಗ್. ಹಾಂ ಅಣ್ಣ. ನಿಮ್ಗೆ ಎಷ್ಟಣ್ಣ ಏಜು? ಈಗ 69. ಸರಿ ಅಣ್ಣ, ಓಕೆ. ಆದರೂ ನಿಮ್ಮ ಗಟ್ಟಿ ನಾವು ಬರಲ್ಲ ಬಿಡಿ. ನೋಡಿ ಈಗಲೂ ಗಂಟೆಗೆ 5, 6, 7 ಹೊಡಿಬೇಕು. ಹಾಂ ಅಣ್ಣ. ಹಾಂ 79 ಆಗಿದೆ. ಹಾಂ
10ನೇ ತಿಂಗಳು 11ನೇ ತಾರೀಕು 56ನೇ ಇಸ್ವಿ. ಹಾಂ ನಾವು ನಮ್ಮಲ್ಲಿ ಎಲ್ಲ ಬರೆದು ಮಾಡಿದ್ದೀವಿ. ಹಾಂ ಅಂದರೆ ನನಗೆ ಈಗ ಮತ್ತೆ